ವಾದಿರಾಜ ಸ್ವಾಮಿಗಳವರ ಒಂದು ವ್ಯಾಖ್ಯಾನದ ವಿಶೇಷವನ್ನು ನಾವು ನೋಡ್ತಾ ಹೋದರೆ ಅವರಿಗೆ ಶಾಸ್ತ್ರದ ಏನು ಆಳವಾದ ಪಾಂಡಿತ್ಯ ಇತ್ಯಾದಿಗಳು, ಇಂತಹ ಒಂದು ಮಹತ್ತರವಾದಂಥ ವ್ಯಕ್ತಿತ್ವ ಇರತಕ್ಕಂಥ ವಾದಿರಾಜ ಸ್ವಾಮಿಗಳವರ ಕೃತಿಯನ್ನು ಅಕೌಶಲೇನಾಪಿ ಅಂತ ಇತ್ಯಾದಿ ಸ್ಥಳಗಳನ್ನು ತೆಗೆದುಕೊಂಡು ವಾದಿರಾಜ ಸ್ವಾಮಿಗಳವರಿಗೆ ಅಜ್ಞಾನ ಇದೆ, ಅವರು ಪರಿಪೂರ್ಣರಲ್ಲ, ಅವರ ಕೃತಿಗಳು ದೋಷಭೂಯಿಷ್ಠವಾದದ್ದು, ಅದನ್ನು ವಿಮರ್ಶೆ ಮಾಡಬೇಕು ಇತ್ಯಾದಿಯಾಗಿ ಕೆಲವರು ಮಾತನಾಡ್ತಾರಲ್ಲ. ಇದಕ್ಕೆ ಮೊದಲಿಗೆ ಈಗ ಜಯತೀರ್ಥ ಗುರು ಸಾರ್ವಭೌಮರು ನಶಬ್ದಾಬ್ದೌಗಾಡ ಅಂತ ಹೇಳುವಾಗ ನನಗೆ ವ್ಯಾಕರಣ ಶಾಸ್ತ್ರ ಗೊತ್ತಿಲ್ಲ, ಮತ್ತು ನ್ಯಾಯಶಾಸ್ತ್ರ ಗೊತ್ತಿಲ್ಲ, ಮೀಮಾಂಸಾ ಶಾಸ್ತ್ರ ಗೊತ್ತಿಲ್ಲ, ಹೀಗಿದ್ರೂ ಕೂಡ ನಾನು ಇಂತಹ ಮಹತ್ತರವಾದ ಅನುವ್ಯಾಖ್ಯಾನ ಗ್ರಂಥಕ್ಕೆ ವ್ಯಾಖ್ಯಾನವಾದಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ರಚನೆ ಮಾಡ್ತೇನೆ ಅಂತಂದರೆ ಪರಂ ಶ್ರೀಮತ್ ಪೂರ್ಣ ಪ್ರಮದಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಅಂತ ಹೇಳಿ ಮುಂದಿನ ಉತ್ತರ ಭಾಗದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಇದನ್ನೆಲ್ಲ ಬಿಟ್ಟು ನಾವು ನಶಬ್ದಾಬ್ದೌಗಾಡ ಅಂತ ಹೀಗಿರುವಾಗ ಇದಕ್ಕೂ ವ್ಯಾಖ್ಯಾನ ಮಾಡುವ ವಾದಿರಾಜ ಸ್ವಾಮಿಗಳವರು ಬಹಳ ವಿಶೇಷವನ್ನು ಹೇಳ್ತಾರೆ. ಜಯತೀರ್ಥರು ಗಾಢಾಹ ನ ಇತಿನ ಅಂದರೆ ಗಾಢಾಹ ಏವ, ಹೀಗಿದ್ರೂ ಕೂಡ ನಾನು ಶಬ್ದಶಾಸ್ತ್ರದಲ್ಲಿ ಗಾಢನಾಗಿದ್ದರು, ಮತ್ತೆ ಮೀಮಾಂಸಾ ಶಾಸ್ತ್ರದಲ್ಲಿ ನನಗೆ ವಿಶೇಷವಾದಂತಹ ಪಾಂಡಿತ್ಯ ಇದ್ದರೂ ಕೂಡ ಆ ಬಲದಿಂದ ಆ ಅಹಂಕಾರದಿಂದ ಈ ಗ್ರಂಥವನ್ನು ನಾನು ರಚನೆ ಮಾಡ್ತಾ ಇಲ್ಲ. ಪರಂ ಶ್ರೀಮತ್ ಪೂರ್ಣ ಪ್ರಮದಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಅಂತೇಳಿ ಗುರುಗಳ ಕಾರುಣ್ಯದ ಒಂದು ಪರಂಪರೆಯನ್ನು ಹೊಂದಿ ನಾನು ಮಾನ್ಯನಾಗಿದ್ದೇನೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಪಾಠ ಹೇಳ್ತಾರೆ, ಚಿಂತನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ರಾಜರ ವಿಷಯಕ್ಕೆ ಬಂದಾಗ ಮಾತ್ರ ರಾಜರಿಗೆ ಅಜ್ಞಾನಾದಿಗಳಿದ್ದಾವೆ, ಅವರ ಕೃತಿಗಳು ಪರಿಪೂರ್ಣವಾದದ್ದಲ್ಲ, ದೋಷಭೂಯಿಷ್ಠವಾದದ್ದು ಅಂತ ಎಲ್ಲ ಹೇಳಿಕೊಂಡು ಯಾವ ಹಿನ್ನೆಲೆಯಲ್ಲಿ ಅಕೌಶಲೇನಾಪಿ ಎಂಬುದಾಗಿ ಹೇಳಿದ್ದಾರೆ ಎಂಬುದನ್ನು ತಿಳಿಯುವಂತಹ ಹೃದಯ ವೈಶಾಲ್ಯತೆಯೂ ಇಲ್ಲ, ಮತ್ತೆ ಮತ್ಸರಗ್ರಸ್ತರಾದಂತಹವರಿಗೆ ಸ್ಫುರಣೆ ಆಗೋದೇ ಇಲ್ಲ. ವಾದಿರಾಜ ಸ್ವಾಮಿಗಳವರ ಮೇಲಿನ ಒಂದು ಅಸೂಯೆ ಅಥವಾ ಒಂದು ದ್ವೇಷ, ಇವುಗಳಿಂದಲೇನೆ ಅವರ ಭಾವಿ ಸಮೀರತ್ವದ ಬಗ್ಗೆ ಆಗಲಿ, ಅವರ ಗ್ರಂಥಗಳ ಬಗ್ಗೆ ಆಗಲಿ, ಅವರ ಒಂದು ಪ್ರತಿಪಾದನಾ ಕ್ರಮದ ಬಗ್ಗೆ ಆಗಲಿ ಮಾತನಾಡುವಂತಹ ಜನಗಳನ್ನು ನಾವು ಕಾಣ್ತೇವೆ. ಇಲ್ಲಿ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಹೇಳ್ತಾರೆ, ಇಂತಹವರಿಗೆ ಏನು ಫಲ ಅಂತ ಹೇಳುವಾಗ, ಇವತ್ತು ತಪ್ಪು ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಅಂತಂದ್ರೆ ನಿರ್ದಿಷ್ಟವಾದಂತಹ ಸಮಯಗಳು ಮಾತ್ರ ಅವರಿಗೆ ಸೆರೆಯಲ್ಲಿ ವಾಸ ಅನ್ನುವಂಥದ್ದಿದೆ. ಆದರೆ ಈ ವಾದಿರಾಜ ಸ್ವಾಮಿಗಳವರ ಮಾತು, ಅವರ ಸ್ವರೂಪ, ಅವರ ವ್ಯಕ್ತಿತ್ವ, ಅವರ ಭಾವಿ ಸಮೀರತ್ವ ಇವುಗಳನ್ನು ಅಲ್ಲಗಳೆಯವರಿಗೆ ಎಂತಹದ್ದು ಅಂತ ಹೇಳುವಾಗ ಹೇಳ್ತಾರೆ, ಶಾಶ್ವತವಾಗಿ ಅಲ್ಲಿ ಇರುವಂತಹ ಒಂದು ಸ್ಥಾನ. ಹಾಗಾಗಿ ಅಂತಹ ಶಾಶ್ವತವಾದ ಸ್ಥಾನವನ್ನ ಅಪೇಕ್ಷಿಸುವವರು, ಶಾಶ್ವತ ಸ್ಥಾನಕ್ಕೆ ಅರ್ಹರಾದಂತಹ ವ್ಯಕ್ತಿಗಳು ಮಾತ್ರ ಆ ರೀತಿಯಾಗಿ ಮಾತನಾಡ್ತಾರೆ ಹೊರತು ಇನ್ಯಾರು ಬೇರೆಯವರು ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕಾಗ್ತದೆ.